ವಿಜಯೇಂದ್ರ ಅವರ ಈ ಎಲ್ಲ ಆರೋಪಗಳಿಗೆ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಹೆಣ ಬಿದ್ದರೆ ಸಾಕು ಬಿಜೆಪಿಗೆ ಸಂಭ್ರಮ. ಸುಪಾರಿ ಕೊಡೋದಕ್ಕೆ ನಮ್ಮ ಕೆಲಸ ಇಲ್ವಾ? ವಿಜಯೇಂದ್ರ ಬಾಯಿಗೆ ಬಂದಂತೆ ಮಾತಾಡಬೇಡಿ. ಕಲಬುರಗಿಯಲ್ಲಿ ಸುಪಾರಿ ರಾಜಕೀಯ ಮಾಡ್ಕೊಂಡು ಬಂದಿಲ್ಲ ನಾವು. ವಿಜಯೇಂದ್ರ ಅವ್ರದ್ದು ಅತಿ ಆಗ್ತಾ ಇದೆ. ನಮ್ಮ ತಂದೆಯವರಿಗೆ ಗೌರವ ಕೊಟ್ಟು ನಾನು ಸುಮ್ಮನಿದ್ದೀನಿ. ನಾವು ಬೀದಿಗಿಳಿದ್ರೆ ನೀವು ಮನೆ ಸೇರಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಚಂದು ಪಾಟೀಲ್ ರೀ, ಯಾರ್ರೀ ಚಂದು ಪಾಟೀಲ್ ಅವರು? ಏನಂತ ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋಂಥದ್ದು? ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೆಯದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನು ರೀ ಸುಪಾರಿ ಕೊಡ್ಸೋದಂದರೆ? ಏನು ನಾವು ಅಂಥ ರಾಜಕೀಯ ಮಾಡಿದ್ದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ. ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತವ್ರಿಗೆ ಟಿಕೆಟ್ ಕೊಡ್ತೀರಾ, ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ, ಕಲಬುರ್ಗಿನಲ್ಲಿ ಅಕ್ಕಿ ಕಳ್ಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ? ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನು ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನು ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜೆರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ? ನಮಗೂ ಮಾತಾಡೋಕ್ಕೆ ಬರುತ್ತೆ. ಏನು ಪದೇ ಪದೇ ಬಿ ಜೆ ಪಿಯವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಒಂದು ಕಡೆ ಬಿ ಜೆ ಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಮೇಲೆ ಪುಂಖಾನುಪುಂಖವಾದ ಆರೋಪ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಹೋಯ್ತು ಅಂತಂದರೆ ತೀರಾ ಇವರು ಸುಪಾರಿ ಕೊಟ್ಟು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಪ್ರಿಯಾಂಕ್ ಖರ್ಗೆನೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ಇದು ಇಷ್ಟೊಂದು ಪರ್ಸ್ನಲ್ ರೈವಲ್ರಿ ಆಗ್ತಾ ಇದೆ ಅಂತ? ಹೌದು ಅರವಿಂದ್, ಏನಂದ್ರೆ ಈ ಒಂದು ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಂದ್ರೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ ಹೆಸರು ಉಲ್ಲೇಖ ಇದೆ. ಅಂದ್ರೆ ಆತರ ಬೆಂಬಲಿಗರ ಒಂದು ಕಿರುಕುಳದಿಂದಲೇ ಸಾವನ್ನಪ್ಪಿದ್ದಾನೆ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಇರುವಂತಹ ಏಕೈಕ ಕಾರಣಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆಯಲು ಈಗ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಟಾಸ್ಕ್ ಕೊಟ್ಟಂತಿದೆ. ಹೀಗಾಗಿ ರಾಜ್ಯ ನಾಯಕರು ಕೂಡ ಈ ಒಂದು ಪ್ರಕರಣವನ್ನು ಎಲ್ಲಿವರೆಗೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲ್ವೋ ಅಲ್ಲಿವರೆಗೂ ಕೂಡ ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು. ಅದರ ಮೊದಲ ಅಂಗವಾಗಿ ಇವತ್ತು ಕಲಬುರಗಿಯಲ್ಲಿ ನೋಡ್ತಾ ಇದ್ರ ಜಗತ್ ವೃತ್ತದಲ್ಲಿ ಏನಂದ್ರೆ ಬಿಜೆಪಿ ಕೇಸರಿ ಪಡೆ ನಾಯಕರು ಈಗಾಗಲೇ ಹೋರಾಟಕ್ಕೆ ಸಜ್ಜಾಗಿದ್ದು. ಆರ್ ಅಶೋಕ್ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ, ಸಿ ಟಿ ರವಿ ಸೇರಿದಂತೆ ಘಟಾನುಘಟಿ ನಾಯಕರು ಏನಂದ್ರೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಅಂದ್ರೆ ಜಗತ್ ವೃತ್ತದಲ್ಲಿ ಪ್ರತಿಭಟನೆಗೆ ಏನೋ ಒಂದು ವೇದಿಕೆ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ದು. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆ ಮೂಲಕ ಏನಂದ್ರೆ ಐವಾನ್ ಶಾಹಿ ಅತಿಥಿ ಗೃಹದ ಬಳಿ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆಗೆ ಬಿಜೆಪಿ ಎಲ್ಲಾ ರೀತಿಯ ಪ್ಲಾನ್ಗಳನ್ನು ಹಾಕೊಂಡಿದೆ. ಅದೇ ರೀತಿಯಾಗಿ ಇನ್ನು ಬಿಜೆಪಿಯ ಈ ಒಂದು ಹೋರಾಟವನ್ನು ಹೇಗಾದ್ರೂ ಮಾಡಿ ಅವರ ಮನೆಯವರೆಗೂ ಕೂಡ ಹೋಗದಂತೆ ತಡೆಯಲು ಪೊಲೀಸರು ಕೂಡ ಬೇಕಾದಂತಹ ಪೊಲೀಸ್ ಸರ್ಪಗಾವಲು ಹಾಕೊಂಡಿದ್ದಾರೆ. ಒಂದಂತೂ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ಈ ಒಂದು ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಕೇವಲ ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಈ ಒಂದು ಪ್ರಕರಣವನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ತೆಗೆದುಕೊಂಡೋಗಿ ಎಐಸಿಸಿ ಅಧ್ಯಕ್ಷರ ಪುತ್ರ ಏನಂದ್ರೆ ಹೀಗೆ ಒಬ್ಬ ಗುತ್ತಿಗೆದಾರನ ಒಂದು ಆತ್ಮಹತ್ಯೆಗೆ ಕಾರಣವಾಗಿ ಅವರು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದಾದ ಬಳಿಕ ಅಂದ್ರೆ ಈ ಮೂಲಕ ಖರ್ಗೆ ಅವರ ಒಂದು ಲೆವೆಲ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡಿಕೊಳ್ಬೇಕು ಆ ಎಲ್ಲ ಸಿದ್ಧತೆಗಳನ್ನು ಈಗ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಇಬ್ಬರು ಕೂಡ ಈಗ ಬೇಕಾದಂತಹ ರೂಪರೇಷೆಗಳನ್ನು ಸಿದ್ಧ ಮಾಡಿಕೊಂಡು ಇವತ್ತು ಕಲಬುರಗಿಯಿಂದ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅರವಿಂದ್. ರೈಟ್ ಪ್ರವೀಣ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಂದು ಕಡೆ ಈಗ ಕಲಬುರಗಿನಲ್ಲಿ ಬಿ ಜೆ ಪಿ ನಾಯಕರ ಪ್ರೊಟೆಸ್ಟ್ ಇನ್ನೇನು ಆರಂಭ ಆಗ್ತಾ ಇದೆ. ಅವರ ಮನೆಗೆ ಮುತ್ತಿಗೆ ಹಾಕ್ತಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಬಿ ಜೆ ಪಿ ನಾಯಕರ ವಿರುದ್ಧ, ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ.